ಹಾಯ್ ಫ್ರೆಂಡ್ಸ್, ತುಳಸಿ ವಿವಾಹದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ತುಳಸಿ ವಿವಾಹವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಆಚರಣೆಗಳಲ್ಲಿ ಒಂದಾಗಿದೆ. ತುಳಸಿಯ ಮರವನ್ನು ತಿಮ್ಮರಾಯ ಅಥವಾ ವಿಷ್ಣುವಿನ ರೂಪವಾದ ಶಾಲಿಗ್ರಾಮನೊಂದಿಗೆ ವಿವಾಹ ಮಾಡುವುದು ಈ ಸಂಪ್ರದಾಯದ ಮುಖ್ಯ ಅಂಶ. ಅಶ್ವಯುಜ ಮಾಸದ ಶುಕ್ಲ ಪಕ್ಷದ ದಶಮಿ ಅಥವಾ ಕಾರ್ತಿಕ ಮಾಸದ ಏಕಾದಶಿಯಂದು ತುಳಸಿ ವಿವಾಹವನ್ನು ಮಾಡುತ್ತಾರೆ. ಈ ದಿನ ತುಳಸಿಗೆ ಸಿಂಗರಿಸಿ ಮಂಟಪವನ್ನು ಸುಂದರವಾಗಿ ಅಲಂಕರಿಸಿ ವಿಷ್ಣು ದೇವರಿಗೆ ಪ್ರಿಯವಾದ ತುಳಸಿ ಈ ಸಂದರ್ಭದಲ್ಲಿ ವರದ ರೂಪದಲ್ಲಿ ಪೂಜಿಸಲ್ಪಡುತ್ತಾಳೆ. ಪೂಜೆಯಲ್ಲಿ ಬೆಟ್ಟದ ನೆಲ್ಲಿಕಾಯಲ್ಲಿ ದೀಪ ಹಚ್ಚುವುದು ಕೂಡ ಪ್ರತೀತಿಯಾಗಿದೆ. ಕಾರ್ತಿಕ ಮಾಸವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಮಾಸವಾಗಿ ಪರಿಗಣಿಸಲಾಗುತ್ತದೆ. ಇದು ಚಾತುರ್ಮಾಸ್ಯದ ಕೊನೆಯ ತಿಂಗಳಾಗಿದ್ದು, ಈ ತಿಂಗಳಲ್ಲಿ ದೀಪದ ಹಬ್ಬದ ಸಂಭ್ರಮ. ದೀಪಗಳನ್ನು ಬೆಳಗುವುದು, ದೈವ ಪೂಜೆ ಮತ್ತು ಭಕ್ತಿ ಕಾರ್ಯಗಳನ್ನು ಮಾಡುವುದು ವಿಶೇಷ. ಈ ತಿಂಗಳಲ್ಲಿ ನದಿ ಸ್ನಾನ, ಉಪವಾಸ, ದಾನ, ಧ್ಯಾನ, ಪಠಣ ಮುಂತಾದವುಗಳನ್ನು ಶ್ರದ್ಧೆಯಿಂದ ನಡೆಸುತ್ತಾರೆ. ಕಾರ್ತಿಕ ಮಾಸದಲ್ಲಿ ಶಿವನ ಮತ್ತು ವಿಷ್ಣುವಿನ ಆರಾಧನೆಗೆ ವಿಶೇಷ ಪ್ರಾಮುಖ್ಯತೆ ಇದೆ. ಈ ಮಾಸದಲ್ಲಿ ತುಳಸಿ ಮತ್ತು ದೀಪದ ಪೂಜೆಯನ್ನು ಹೆಚ್ಚು ಮಹತ್ವದಿಂದ ಮಾಡುವಂತೆ ಶಾಸ್ತ್ರಗಳು ಸೂಚಿಸುತ್ತವೆ. ವಿಶೇಷವಾಗಿ ಈ ಮಾಸದಲ್ಲಿ ಪ್ರತಿ ಸೋಮವಾರ ಶಿವನಿಗೆ ಉಪವಾಸ ಮಾಡುವ ಶಾಸ್ತ್ರವಿದೆ. ಇದರಿಂದ ಆಧ್ಯಾತ್ಮಿಕ ಶ್ರದ್ಧೆ ಹಾಗೂ ನೆಮ್ಮದಿ ದೊರಕುತ್ತದೆ.